ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾಯಾ ಬಜಾರ್ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮ್ಯಾಜಿಕ್. ವಿಜಯ ಪತಾಕೆ ಹಾರಿಸಿದ ಬಿಜೆಪಿ. ಸಚಿವ ಸುಧಾಕರ್ ಬೆಂಬಲಿಗರಿಂದ ಅದ್ದೂರಿ ವಿಜಯೋತ್ಸವ. ಅಧಿಕಾರ ದುರುಪಯೋಗ. ಸರ್ಕಾರಿ ಜಮೀನು ಕಂಡವರಿಗೆ ದಾನ ಮಾಡಿದ ತಹಸೀಲ್ದಾರ್. ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ಗೆ ಶುರುವಾಯಿತು ಕಂಟಕ. ಗಡಿ ಭಾಗದಲ್ಲಿ ಕನ್ನಡ ಹೋರಾಟಕ್ಕೆ ನಿರ್ಲಕ್ಷ್ಯ. ದಶಕಗಳಿಂದ ಕೈಗೂಡದ ಮರುನಾಮಕರಣದ ಕನಸು. ಭಾಗ್ಯನಗರವಾಗದ ಬಾಗೇಪಲ್ಲಿ. ರಾಜಕಾರಣಿಗಳಿಗೆ ಸೋಲು ಗೆಲುವಿನ ಆಟ. ದುಡಿಯೋ ಜನರಿಗೆ ದುಡಿಮೆ ಕಳೆದುಕೊಂಡ ಸಂಕಟ. ಫಜೀತಿ ತಂದಿಟ್ಟ ಚುನಾವಣೆ ಭದ್ರತೆ. ಶಿರಾ ತಾಲೂಕಿನ 60 ಕೆರೆಗಳಿಗೆ ಭದ್ರಾ ಮೇಲ್ದಂಡೆಯಿಂದ ನೀರು. ಗುಡಿಸಲು ವಾಸಿಗಳಿಗೆ ವಸತಿ. ಶಿರಾದಲ್ಲಿ ಸಿಎಂ ಯಡಿಯೂರಪ್ಪ ಭರವಸೆ. ವಾರ್ತೆಗಳ ವಿವರ. ರಾಜಕೀಯವಾಗಿ ತೀವ್ರ ಕುತೂಹಲ ಮೂಡಿಸಿದ್ದ ಆರೋಗ್ಯ ಸಚಿವರಿಗೆ ಪ್ರತಿಷ್ಠೆಯಾಗಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷರ ಚುನಾವಣೆ ಬಿಗಿ ಭದ್ರತೆಯ ನಡುವೆ ನಡೆದಿದ್ದು, ಇದೇ ಮೊದಲ ಬಾರಿಗೆ ನಗರಸಭೆಯ ಆಡಳಿತ ಬಿಜೆಪಿಯ ವಶವಾಗಿದೆ. ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತವಿದ್ದರೂ ಯಶಸ್ಸಿನ ಮೆಟ್ಟಿಲು ತುಳಿಯದಂತೆ ಮಾಡುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿ ಡಿಎಸ್ ಆನಂದ್ ಬಾಬು ರೆಡ್ಡಿ 22 ಮತಗಳಿಂದ ಗೆಲುವು ಸಾಧಿಸಿ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಪಕ್ಷದ ಸದಸ್ಯೆ ವೀಣಾ ರಾಮು ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಹಿಡಿದಂತಾಗಿದೆ. ಡಾಕ್ಟರ್ ಕೆ ಸುಧಾಕರ್ ಅಭಿಮಾನಿಗಳಲ್ಲಿ ಸಂತಸ ಮುಗಿಲು ಮಾಡಿದ್ದು, ಗೆಲ್ಲಲು ಬಹುಮತವಿದ್ದರೂ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದ್ದು, ಕಾಂಗ್ರೆಸ್ ವಿಪ್ಗೆ ಕಿಮ್ಮತ್ತು ಕೊಡದೆ ಸದಸ್ಯರೇ ಬಿಜೆಪಿಗೆ ಬೆಂಬಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷವು 16 ಸ್ಥಾನಗಳನ್ನ ಗೆದ್ದು ಸ್ಪಷ್ಟ ಬಹುಮತವಿದ್ದರೂ ಇಂದು ಹೀನಾಯ ಸೋಲನುಭವಿಸಿದೆ. ಕಾಂಗ್ರೆಸ್ ಪಕ್ಷದ ಸದಸ್ಯರೇ 4 ಜನ ಅಡ್ಡ ಮತದಾನ ಮಾಡಿದ್ದು, 3 ಜನ ಗೈರಾಗುವ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಹೊರಗೆ ಹಾಕಿದ್ದಾರೆ. ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಆನಂದ್ ಬಾಬು ರೆಡ್ಡಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಂಸದ ಬಚ್ಚೇಗೌಡ, ಎಂಎಲ್ಸಿ ನಾರಾಯಣಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ 4 ಮತ್ತು ಜೆಡಿಎಸ್ ಪಕ್ಷದ ಸದಸ್ಯರು ಇಬ್ಬರು ಸೇರಿ ಒಟ್ಟು 22 ಮತಗಳು ಸಿಕ್ಕಿವೆ. 16 ಸ್ಥಾನಗಳನ್ನ ಗೆದ್ದಿದ್ದ ಪಕ್ಷದ ಅಭ್ಯರ್ಥಿ ಅಂಬಿಕಾ ನಾರಾಯಣಸ್ವಾಮಿಗೆ ಕೇವಲ 9 ಮತಗಳು ಮಾತ್ರ ಬಿದ್ದು ಸೋಲನುಭವಿಸಿದ್ರು. ಇನ್ನು ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಜೆಡಿಎಸ್ನ ವೀಣಾ ರಾಮುಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳೆರಡೂ ಬೆಂಬಲ ಸೂಚಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಗೊಂಡರು. ಕಾಂಗ್ರೆಸ್ ಪಕ್ಷ ವಿಪ್ ಜಾರಿ ಮಾಡಿದ್ದರೂ ಕಾಂಗ್ರೆಸ್ನ ಹಿರಿಯ ಸದಸ್ಯ ರಫೀಕ್ ಅಫ್ಜಲ್ ಮತ್ತು ಆನಂದ್ ಬಾಬು ರೆಡ್ಡಿಗೆ ಮತದಾನ ಮಾಡಿದ್ರೆ, ಇದೇ ಪಕ್ಷದ ರತ್ನಮ್ಮ ಮತ್ತು ಸಾದಿಕ್ ಜೊತೆಗೆ 22ನೇ ವಾರ್ಡಿನ ಸದಸ್ಯೆ ಗೈರು ಹಾಜರಾಗಿ ಆನಂದ್ ಬಾಬು ರೆಡ್ಡಿಗೆ ಬೆಂಬಲ ಸೂಚಿಸಿದ್ದಾರೆ. ಚುನಾವಣೆ ಗೆದ್ದಾಗ ಒಗ್ಗಟ್ಟು ಪ್ರದರ್ಶಿಸಿದ ಕಾಂಗ್ರೆಸ್ ಪಕ್ಷ ಈಗ ಒಡೆದ ಮನೆಯಾಗಿದ್ದು 2-3 ತಂಡಗಳಾಗಿ ಹೋಳಾಗಿದೆ. ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ನಗರಸಭೆ ಗದ್ದುಗೆ ಹಿಡಿದಿರುವ ಬಿಜೆಪಿ ಪಕ್ಷದ ಮುಖಂಡರು ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡಿ, ಆನಂದ್ ಬಾಬು ರೆಡ್ಡಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದರು. ಅವರೇ ಬಿಜೆಪಿ ಪಕ್ಷದ ಅಧಿಕೃತ ಸದಸ್ಯರೆಂದು ಘೋಷಿಸಿದ್ದೇವೆ. ಅವರಿಗೆ ಬೆಂಬಲ ಸೂಚಿಸಿದ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಜಿಲ್ಲಾಧ್ಯಕ್ಷ ಮುನೇಗೌಡ, ನಗರಸಭೆ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಅಭ್ಯರ್ಥಿಗೆ ಮತ ಕೊಟ್ಟ ಇತರೆ ಕಾಂಗ್ರೆಸ್ ಸದಸ್ಯರಿಗೆ ಅಭಿನಂದನೆಗಳು. ಅವರು ನಮ್ಮದು ಕೇವಲ ಅಭಿವೃದ್ಧಿಗೆ ಒತ್ತು ಕೊಡುವ ಪಕ್ಷ. ಇದುವರೆಗೂ ರಾಜಕಾರಣ ಮಾಡಿದ್ದೇವೆ, ಇನ್ನು ಮುಂದೆ ಎಲ್ಲರೂ ಒಟ್ಟಾಗಿ ಹೋಗೋಣ ಎಂದರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಬಿಜೆಪಿ ಗೆಲುವು ಮುಖ್ಯಮಂತ್ರಿ ಯಡಿಯೂರಪ್ಪಗೂ ಸಂತೋಷವನ್ನ ಉಂಟು ಮಾಡಿದೆ. ಅವರಿಂದ ನಗರದ ಇನ್ನಷ್ಟು ಅಭಿವೃದ್ಧಿಗೆ ಹಣಕಾಸು ತರುವುದಾಗಿ ಭರವಸೆ ನೀಡಿದರು. ಎರಡೂ ನಗರಸಭಾ ಸದಸ್ಯರುಗಳು ಇವತ್ತು ಬೇಷರತ್ತಾಗಿ ನಮಗೆ ಇವತ್ತು ಸಹಕಾರ ಕೊಟ್ಟಿರೋದ್ರಿಂದ ಇವತ್ತು ನಾವು ಜನತಾದಳದ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಅವರನ್ನು ಉಪಾಧ್ಯಕ್ಷರಾಗಿ ಇವತ್ತು ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ ಅಂದರೆ
ಮತ್ತು ಸದಸ್ಯರಿಗೆ ಎಲ್ಲ ನಾಯಕರುಗಳಿಗೆ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ನನಗೆ ಅಭಿವೃದ್ಧಿ ಮಾತ್ರ ಮುಖ್ಯ. ಇವತ್ತು ಈ ಮತ ಕೂಡ, ಈ ಚುನಾವಣೆ ಕೂಡ ಅಭಿವೃದ್ಧಿಗೋಸ್ಕರನೇ ಆಗಿದೆ. ಅಭಿವೃದ್ಧಿಗೋಸ್ಕರನೇ ಇವತ್ತು ಆನಂದ್ ರೆಡ್ಡಿ ನಮ್ಮ ಅಭ್ಯರ್ಥಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಇವತ್ತು ಪಕ್ಷಾತೀತವಾಗಿ ಅವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಹಾಗಾಗಿ ನಮಗೆ ಪ್ರಾಶಸ್ತ್ಯ, ನಮ್ಮ ಸಿದ್ಧಾಂತ ಚಿಕ್ಕಬಳ್ಳಾಪುರವನ್ನು ಸುಂದರ, ಸುರಕ್ಷಿತವಾಗಿರ್ತಕ್ಕಂತಹ ನಗರವನ್ನು ರೂಪುಗೊಳಿಸುವಂಥದ್ದು. ಸಂಸದ ಬಿಎನ್ ಬಜ್ಜೇಗೌಡ ಮಾತನಾಡಿ, ನನಗೆ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮೊದಲ ಬಾರಿಗೆ ನಮ್ಮ ಪಕ್ಷದ ಅಭ್ಯರ್ಥಿ ಪರ ಕೈ ಎತ್ತುವ ಭಾಗ್ಯ ಸಿಕ್ಕಿದ್ದು ನನಗೆ ಖುಷಿ ಕೊಟ್ಟಿದೆ ಎಂದರು. ಇಡೀ ರಾಜ್ಯಾದ್ಯಂತ ಅನೇಕ ಕಡೆ ನಗರಸಭೆಗಳಿಗೆ ಚುನಾವಣೆಗಳಾಗಿರಲಿಲ್ಲ. ಚುನಾವಣೆ ಆದರೂ ಸಹ ಅಧ್ಯಕ್ಷರ, ಉಪಾಧ್ಯಕ್ಷರ ಚುನಾವಣೆಗಳನ್ನು ಮುಂದೂಡ್ಕೊಂಡು ಬಂದಿದ್ದರು. ಇವತ್ತು ಆ ಚುನಾವಣೆ, ಇಲ್ಲಿ ನಗರಸಭೆ ಚುನಾವಣೆ ಇಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತೀಗಾಗಲೇ ಸಚಿವರು ತಿಳಿಸಿದಾಗೆ ಈ ಒಂದು ಚಿಕ್ಕಬಳ್ಳಾಪುರ ಪಟ್ಟಣ ಅಥವಾ ನಗರ ಏನು ಬಹಳ ಮುಖ್ಯವಾಗಿ ದೊಡ್ಡ ಜವಾಬ್ದಾರಿ. ಇವತ್ತು ಸುಧಾಕರ್ ಅವ್ರ ಬಗ್ಗೆ ನಮಗೆಲ್ಲ ಗೊತ್ತಿದೆ. ರಾಜ್ಯದಿಂದ, ಸರ್ಕಾರದಿಂದ ಹೆಚ್ಚು ಹಣವನ್ನು ತಂದು ಇವತ್ತು ಚಿಕ್ಕಬಳ್ಳಾಪುರ ನಗರವನ್ನು ಭಾಳಷ್ಟು ಅಭಿವೃದ್ಧಿ ಮಾಡಬೇಕಾಗ್ತದೆ. ಇದರ ದೊಡ್ಡ ಜವಾಬ್ದಾರಿ, ರಾಜ್ಯದ ಜವಾಬ್ದಾರಿ ಇವತ್ತು ಮಾನ್ಯ ಸಚಿವರಿಗಿದೆ, ಸುಧಾಕರ್ ಅವರಿಗೆ. ನಾನಂತೂ ಹೇಳ್ತೇನೆ, ಹಿಂದೆ ಇರ್ತಕ್ಕಂಥ ಪ್ರತಿ ವಾರ್ಡಿನ ಅಂದರೆ 31 ವಾರ್ಡಿನ ಸದಸ್ಯರು ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ಅಭಿವೃದ್ಧಿಪಡಿಸಬೇಕು. ಚುನಾವಣಾಧಿಕಾರಿಯಾಗಿದ್ದ ಉಪವಿಭಾಗಾಧಿಕಾರಿ ರಘುನಂದನ್ ಅಧ್ಯಕ್ಷ, ಉಪಾಧ್ಯಕ್ಷರ ಘೋಷಣೆ ಮಾಡಿದರು. ವೇದಿಕೆಯಲ್ಲಿ ಎಂಎಲ್ಸಿ ವೈ ನಾರಾಯಣಸ್ವಾಮಿ, ನೂತನ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಉಪಾಧ್ಯಕ್ಷೆ ವೀಣಾರಾಮು, ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ತಾಲೂಕಿನ ತಹಸೀಲ್ದಾರ್ ಆಗಿದ್ದ ವಿಜಯಣ್ಣ ಹಾಗೂ ಮಾಜಿ ಶಾಸಕ ವರ್ತೂರು ಪ್ರಕಾಶ್ಗೆ ಈಗ ಆತಂಕ ಶುರುವಾಗಿದೆ. 2 ವರ್ಷಗಳ ಹಿಂದೆ ವರ್ತೂರು ಪ್ರಕಾಶ್ರ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ತಹಸೀಲ್ದಾರ್ ವಿಜಯಣ್ಣ ಸರ್ಕಾರಿ ಭೂಮಿಯನ್ನ ಸಿಕ್ಕವರಿಗೆ ಹಂಚಿಕೆ ಮಾಡಿದ ಆರೋಪ. ಹೀಗಾಗಿ ಆ ತಹಸೀಲ್ದಾರ್ ಅವಧಿಯ ಎಲ್ಲಾ ಭೂ ಮಂಜೂರಾತಿ ಬಗ್ಗೆ ಜಿಲ್ಲಾಡಳಿತ ತನಿಖೆಗೆ ಆದೇಶ ಮಾಡಿದೆ. ಎರಡು ವರ್ಷಗಳ ಹಿಂದೆ ಕೋಲಾರ ತಹಸೀಲ್ದಾರ್ ಆಗಿ ಕೆಲಸ ಮಾಡಿದ್ದ ವಿಜಯಣ್ಣ ಅವಧಿಯಲ್ಲಿನ ಅಕ್ರಮಗಳ ಬಗ್ಗೆ ತನಿಖೆಗೆ ಕೋಲಾರ ಜಿಲ್ಲಾಡಳಿತ ತಂಡವೊಂದನ್ನು ರಚನೆ ಮಾಡಿದೆ. 2015ರ ಮೇ ತಿಂಗಳಿನಿಂದ 2018 ಸೆಪ್ಟೆಂಬರ್ ವರೆಗೆ ಕೋಲಾರ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಆಗಿ ಕೆಲಸ ಮಾಡಿದ ವಿಜಯಣ್ಣ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಸಿಕ್ಕವರಿಗೆ ಕಡ್ಲೆಪುರಿ ಹಂಚಿದಂತೆ ಸರ್ಕಾರಿ ಗೋಮಾಳ, ದರ್ಖಾಸ್ತು, ಅಕ್ರಮ ಸಕ್ರಮ, ಸಾಗುವಳಿ ಚೀಟಿ ಮುಖಾಂತರ ಭೂಮಿ ಮಂಜೂರು ಮಾಡಿದ್ದಾರೆ ಅನ್ನೋ ಆರೋಪವಿದೆ. ತಹಸೀಲ್ದಾರ್ ವಿಜಯಣ್ಣ ಕರ್ತವ್ಯ ನಿರ್ವಹಿಸಿದ ಸಂದರ್ಭದಲ್ಲಿ ಶಾಸಕರಾಗಿದ್ದ ವರ್ತೂರು ಪ್ರಕಾಶ್ ಅವರ ಪ್ರಭಾವಕ್ಕೆ ಒಳಗಾಗಿ ತಹಸೀಲ್ದಾರ್ ವಿಜಯಣ್ಣ ಅಕ್ರಮವಾಗಿ ಉಳ್ಳವರಿಗೆ ಹಾಗೂ ಅವರ ಬೆಂಬಲಿಗರಿಗೆ ಸರ್ಕಾರಿ ಭೂಮಿ ಮಂಜೂರು ಮಾಡಿದ್ದಾರೆ ಅಂತ ಹಾಲಿ ಶಾಸಕ ಕೆ ಶ್ರೀನಿವಾಸ ಗೌಡ ಅವರು ಆರೋಪಿಸಿದ್ರು. ಕಂದಾಯ ಸಚಿವರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಪತ್ರ ಬರೆದು ಅವರು ತನಿಖೆಗೆ ಆಗ್ರಹಿಸಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತವು ತಹಸೀಲ್ದಾರ್ ವಿಜಯಣ್ಣ ಅವಧಿಯಲ್ಲಾದ ಎಲ್ಲ ಭೂ ಮಂಜೂರಾತಿಗಳ ತನಿಖೆಗೆ ಆದೇಶ ನೀಡಿದೆ. ಮೇಲೆ ಆತನಿದ್ದ ಕಾಲದಲ್ಲಿ ಅನೇಕ ಜಮೀನುಗಳನ್ನು ಕೂತಿದ್ದ ಜಾಗದಲ್ಲಿ ಹಣ ತಗೊಂಡು ಮಾಡಿದ್ದಾರೆ. ಒಬ್ಬ ಆಗಿನ ಶಾಸಕನೂ ಕೂಡ ಅದಕ್ಕೆ ಒತ್ತು ಕೊಟ್ಟಿದ್ದಾರೆ. ಅದರಲ್ಲೇನು ನಾನೇನು ನೇರವಾಗಿ ಹೇಳಿ ರಾಜಕಾರಣಕ್ಕಲ್ಲ. ಆ ಮನುಷ್ಯ ಯಾವ ಊರಲ್ಲೋದ್ರೂ ಕೂಡ ಇದು ಹೆಂಗಾಗ್ತಪ್ಪ ಅಂತಂದ್ರೆ ಅದು ವಿಜಯಣ್ಣ ಕಾಲದಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಾರೆ. ಇಂಥದ್ದು ಎಲ್ಲೂ ಕೂಡ ನಮ್ಮ ದೇಶದಲ್ಲಿ ಎಲ್ಲೂ ಆಗಿರಲಾರ್ದು ಒಬ್ಬ ಏನು ತಹಸೀಲ್ದಾರ ಈ ಮಟ್ಟಕ್ಕೆ ಹೋಗಿ ಮಾಡ್ತಾರೆ ಅಂತ ಹೇಳಿ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಇದನ್ನು ಇದು ಮಾಡಬೇಕು.
ಕೋಲಾರ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಅಂದಿನ ತಹಸೀಲ್ದಾರ್ ವಿಜಯಣ್ಣ ಅವಧಿಯಲ್ಲಾದ ಭೂ ಮಂಜೂರಾತಿಗಳ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶ ಮಾಡಿದ್ದಾರೆ. ಕೋಲಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೋಲಾರ ಉಪವಿಭಾಗಾಧಿಕಾರಿ, ತಹಸೀಲ್ದಾರ್ ಹಾಗೂ RRT ಶಾಖೆಯ ಅಧಿಕಾರಿಗಳ ತಂಡವನ್ನು ರಚನೆ ಮಾಡಿದ್ದು, ವಿಜಯಣ್ಣ ತಹಸೀಲ್ದಾರ್ ಆಗಿದ್ದ 3 ವರ್ಷಗಳ ಅವಧಿಯಲ್ಲಿ ಆಗಿರುವ ಭೂ ಮಂಜೂರಾತಿ ಬಗ್ಗೆ ತನಿಖೆ ಮಾಡಿ ವರದಿ ನೀಡುವಂತೆ ಈ ತಂಡಕ್ಕೆ ಸೂಚನೆ ನೀಡಲಾಗಿದೆ. ಅದರಂತೆ ಸಿಇಒ ರವಿಕುಮಾರ್ ನೇತೃತ್ವದ ಅಧಿಕಾರಿಗಳ ತಂಡಕ್ಕೆ ಈಗಾಗಲೇ ಕೆಲವು ಮಹತ್ವದ ದಾಖಲೆಗಳು ಸಿಕ್ಕಿದ್ದು, 574 ಎಕರೆ ಅಕ್ರಮ ಭೂ ಮಂಜೂರಾತಿ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಜಮೀನನ್ನು ಉಳ್ಳವರಿಗೆ ಮಂಜೂರು ಮಾಡಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ಈ ವೇಳೆ ಅಕ್ರಮದಲ್ಲಿ ಸಂಪಾದಿಸಿದ ಹಣದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಬಳಿ ತಹಸೀಲ್ದಾರ್ ವಿಜಯಣ್ಣ 70 ಎಕರೆ ಭೂಮಿ ಖರೀದಿಸಿ ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನೋ ಅಂಶ ಪ್ರಾಥಮಿಕ ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದು, ತನಿಖೆ ಪೂರ್ಣವಾದ ಮೇಲೆ ಸತ್ಯಾಸತ್ಯತೆ ಬಯಲಾಗುತ್ತೆ ಅನ್ನೋದು ತನಿಖಾಧಿಕಾರಿಗಳ ಮಾತು. ತಹಶೀಲ್ದಾರ್ ಆಗಿದ್ದಂಥ ಶ್ರೀ ವಿಜಯಣ್ಣ ಅವರ ಅವಧಿಯಲ್ಲಿ ಅಕ್ರಮವಾಗಿ ಸರ್ಕಾರಿ ಜಮೀನು, ಗೋಮಾಳ ಮತ್ತು ದರ್ಖಾಸ್ತು ಜಮೀನುಗಳನ್ನು ಮಂಜೂರಿ ಮಾಡಿರ್ತಕ್ಕಂಥದ್ದು ವಿಚಾರ ತಮಗೆಲ್ಲ ಗೊತ್ತೇ ಇದೆ. ಈ ಅವಧಿಯಲ್ಲಿ ಆಗಿರ್ತಕ್ಕಂಥ ಅಕ್ರಮಗಳು ಮತ್ತು ಅವ್ಯವಹಾರಗಳನ್ನು ಪರಿಶೀಲಿಸಿ ಅದರ ಬಗ್ಗೆ ಸಂಪೂರ್ಣವಾದ ತನಿಖೆ ನಡೆಸಿ ಒಂದು ವರದಿಯನ್ನು ಕೊಡಬೇಕಂತ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಅವರು ನಿರ್ದೇಶನ ನೀಡಿದ್ದಾರೆ. ಅಕ್ರಮವಾಗಿ ಮಂಜೂರಾತಿಯನ್ನು ಪಡೆದಿರ್ತಕ್ಕಂಥ ಅವರ ವಿರುದ್ಧ ದಾಖಲೆಗಳ ಸಮೇತ ಅರ್ಜಿಯೊಂದಿಗೆ ವೈಯಕ್ತಿಕವಾಗಿ ಅಥವಾ ಖುದ್ದಾಗಿ ಇಲ್ಲವೇ ಅವರ ವಕೀಲರ ಮುಖಾಂತರ ಈಗಾಗಲೇ ನಾವು ದೂರುಗಳನ್ನು ಸಲ್ಲಿಸಲಿಕ್ಕೆ ಪತ್ರಿಕಾ ಪ್ರಕಟಣೆ ನೀಡಿದ್ದೀವಿ. ಈ ನೆಲೆಯಲ್ಲಿ ಪ್ರತಿ ವಾರದ ಮಂಗಳವಾರ ಮತ್ತು ಬುಧವಾರ ತಹಶೀಲ್ದಾರ್ ಕಚೇರಿಯಲ್ಲಿ ಈ ಬಗ್ಗೆ ಅರ್ಜಿಗಳನ್ನು ಸ್ವೀಕರಿಸಿ, ದಾಖಲೆಗಳನ್ನು ಸ್ವೀಕರಿಸಿ ಆ ತನಿಖೆಯನ್ನು ಮಾಡಿ ಒಂದು ಕೂಲಂಕುಷವಾದ ವರದಿಯನ್ನು ನೀಡಲಿಕ್ಕೆ ತಹಶೀಲ್ದಾರ್ ಕಚೇರಿಯಲ್ಲಿ ನಾವು ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ದಿನದಿಂದ ಒಟ್ನಲ್ಲಿ ಇದು ಮೇಲ್ನೋಟಕ್ಕೆ ಕೋಲಾರ ಹಾಲಿ ಶಾಸಕ ಕೆ ಶ್ರೀನಿವಾಸಗೌಡ ಹಾಗೂ ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ ನಡುವಿನ ರಾಜಕೀಯ ಗುದ್ದಾಟ ಅನ್ನಿಸ್ತಿದೆ. ಆದರೆ ಸರಿಯಾದ ತನಿಖೆ ನಡೆದಿದ್ದೇ ಆದರೆ ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿಯನ್ನು ನುಂಗಿ ಹಾಕಿರುವ ಘಟಾನುಘಟಿಗಳ ಬಣ್ಣ ಬಯಲಾಗೋದ್ರಲ್ಲಿ ಅನುಮಾನನೇ ಇಲ್ಲ. ರಾಮು, ಈ ನ್ಯೂಸ್ ಟಿವಿ, ಕೋಲಾರ. ಅದು ಕರ್ನಾಟಕ ಆಂಧ್ರದ ಗಡಿಭಾಗದ ತಾಲೂಕು ಕೇಂದ್ರ. ಅಲ್ಲಿನ ಜನ ಕಲಿಯುವ ಭಾಷೆ ಕನ್ನಡ, ಅಲ್ಲಿನ ಆಡಳಿತ ಭಾಷೆ ಕನ್ನಡ. ಆ ಊರು ತಾಲೂಕು ಕೇಂದ್ರವಾಗಿದ್ದರೂ ಇನ್ನು ಪಲ್ಲಿ ಎಂಬ ಪದದಿಂದ ಕೂಡಿರುವುದರಿಂದ ಅಲ್ಲಿನ ಜನ ಊರಿನ ಹೆಸರು ಬದಲಾಯಿಸಲು ದಶಕಗಳಿಂದ ಹೋರಾಟ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಕೇಂದ್ರವನ್ನು ಭಾಗ್ಯನಗರ ಎಂದು ಮಾಡಬೇಕೆಂದು ಇಲ್ಲಿನ ಜನ ಹಲವಾರು ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದು, ಆದರೆ ಭಾಗ್ಯನಗರದ ಕನಸು ಕನಸಾಗಿಯೇ ಉಳಿದಿದೆ. ಹಲವು ದಶಕಗಳಿಂದ ಬಾಗೇಪಲ್ಲಿಗೆ ಭಾಗ್ಯನಗರ ಹೆಸರಿನ ನಾಮಕರಣ ಮಾಡಬೇಕೆಂಬುದು ತಾಲೂಕಿನ ಕನ್ನಡಿಗರ ಮಹದಾಸಿಯಾಗಿದೆ. ಬೆಂಗಳೂರಿನಂತಹ ಕಡೆ ಉದ್ಯೋಗಕ್ಕೆ ಹೋದವರು ತಮ್ಮೂರಿನ ಬಗ್ಗೆ ಪರಿಚಯ ಕೊಡುತ್ತಾ ನಾವು ಬಾಗೇಪಲ್ಲಿಯವರು, ಬಾಗೇಪಲ್ಲಿ ಕಡೆಯವರು ಎಂದ ತಕ್ಷಣ ಆಂಧ್ರ ಮೂಲದವರಾ ಎಂದು ಕೇಳುತ್ತಾರೆ. ಇದರ ಅರ್ಥದಲ್ಲಿ ಬಾಗೇಪಲ್ಲಿ ಎನ್ನುವುದು ಆಂಧ್ರದ ಭಾಷೆಯಾಗಿದೆ. ಪಲ್ಲಿ ಎಂಬ ಪದದಿಂದ ಬಾಗೇಪಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ದೊಡ್ಡ ತಾಲೂಕಾಗಿದ್ದರೂ ಅದು ಆಂಧ್ರದ್ದೇನೋ ಎನ್ನುವಂತಹ ಭಾವನೆ ಜನರಲ್ಲಿದೆ. ಪಲ್ಲಿ ಎಂಬುದು ಮೂಲತಃ ಹಳಗನ್ನಡ ಕಾಲದ ಕನ್ನಡ ಪದವಿಯಾಗಿದ್ದರೂ ಈಗಿನ ಕಾಲದಲ್ಲಿ ಬಳಕೆಯಲ್ಲಿಲ್ಲ. ಆದರೆ ತೆಲುಗಿನಲ್ಲಿ ಇಂದಿಗೂ ಬಳಕೆಯಲ್ಲಿದೆ. ಈ ಬಾಗೇಪಲ್ಲಿ ಆಂಧ್ರದ ಗಡಿ ಭಾಗ ಅಂತಲೂ ಬಯಲು ಪ್ರದೇಶವಾಗಿರುವ ಇದು ಒಂದು ತಾಲೂಕು ಅಂತಲೂ ಸರ್ಕಾರಗಳು ಇದನ್ನು ನಿರ್ಲಕ್ಷ್ಯ ಮಾಡುತ್ತಿವೆ ಅನ್ನುವುದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಇಲ್ಲಿದೆ ನೋಡಿ. ಈ ಮೊದಲು ನಮ್ಮ ರಾಜ್ಯದ ರಾಜಧಾನಿ ಬ್ಯಾಂಗಲೂರ್ ಅನ್ನುತ್ತಿದ್ದವರು ಈಗ ಇಂಗ್ಲಿಶಿನಲ್ಲೂ ಬೆಂಗಳೂರು ಎಂದು ಉಚ್ಚರಿಸತೊಡಗಿದ್ದಾರೆ. ಗುಲ್ಬರ್ಗವನ್ನು ಕಲ್ಬುರ್ಗಿ ಎಂದು, ಬೆಳಗಾಂ ಅನ್ನು ಬೆಳಗಾವಿ ಎಂದು, ಬಿಜಾಪುರವನ್ನ ವಿಜಯಪುರ ಎಂದು ಬದಲಾಯಿಸಿ ವರ್ಷಗಳೇ ಕಳೆದಿವೆ. ಯಾವುದೇ ಒಂದು ಸಮಸ್ಯೆ ಹೋರಾಟಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಹೋದಾಗ ಅದನ್ನು ಬಗೆಹರಿಸುವ ಕೆಲಸ ಆಗಬೇಕು. ಆಗ ಜನರಿಗೆ ಸರ್ಕಾರದ ಬಗ್ಗೆ ವಿಶ್ವಾಸ ಮೂಡುತ್ತದೆ. ಹಲವು ದಶಕಗಳ ಹೋರಾಟದ ನಂತರವೂ ಭಾಗ್ಯನಗರ ಎಂಬುದು ಇಂದಿಗೂ ಬರೀ ಹೋರಾಟವಾಗಿಯೇ ಉಳಿದಿದೆ.
ಆದರೆ ಇದು ಕೇವಲ ಹೋರಾಟವಲ್ಲ, ಬದಲಿಗೆ ಬಾಗೇಪಲ್ಲಿಯ ಜನರ ಸ್ವಾಭಿಮಾನದ ಪ್ರಶ್ನೆಯಾಗಿ ಉಳಿದಿದೆ. ಇದರ ಯಶಸ್ಸಿಗೆ ಇನ್ನಷ್ಟು ಹೋರಾಟಗಳ ಅವಶ್ಯಕತೆ ಇದೆ. ಈ ಬಗ್ಗೆ ಇಲ್ಲಿನ ಹೋರಾಟಗಾರರು ಹೇಳೋದು ಹೀಗೆ. ಇವತ್ತು ಬಾಗೇಪಲ್ಲಿ ಭಾಗ್ಯನಗರ ಹೇಗೆ ಆಗಬೇಕು ಅನ್ನೋದು ಕೂಡ ಇನ್ನೊಂದು ಉದಾಹರಣೆ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಇಡೀ ರಾಜ್ಯದಲ್ಲೇ 3 ತಾಲೂಕುಗಳನ್ನು ಒಳಗೊಂಡಿರುವಂತಹ ಏಕೈಕ ವಿಧಾನಸಭಾ ಕ್ಷೇತ್ರ ನಮ್ಮ ಬಾಗೇಪಲ್ಲಿ, ಗುಡಬಂಡೆ, ಬಾಗೇಪಲ್ಲಿ ಮತ್ತು ಇತ್ತೀಚೆಗೆ ಹೊಸದಾಗಿ ಘೋಷಣೆ ಆಗಿರುವಂತಹ ಚೇಳೂರನ್ನು ಒಳಗೊಂಡಂತೆ 3 ತಾಲೂಕು. ಇನ್ನು ಕಳೆದ 2019 ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿಯ ಮಾನ್ಯ ಶಾಸಕರಾದ SN ಸುಬ್ಬಾರೆಡ್ಡಿ ಅವರಿಗೂ ಸಹ ಮನವಿ ಪತ್ರ ನೀಡಿದ್ದ ಹೋರಾಟಗಾರರಿಗೆ ಅಂದು ಮಾನ್ಯ ಶಾಸಕರು ಮುಂದಿನ 2020 ನವೆಂಬರ್ ತಿಂಗಳೊಳಗೆ ಭಾಗ್ಯನಗರ ಎಂದು ಮಾಡಿಕೊಡುವುದಾಗಿ ಭರವಸೆ ನೀಡಿದ್ರು. ಆದರೆ ಮತ್ತೊಂದು ನವೆಂಬರ್ನ ಹೊಸಲಲ್ಲಿ ನಾವಿದ್ದೇವೆ, ಬಾಗೇಪಲ್ಲಿ ಭಾಗ್ಯನಗರ ಎಂದು ಬದಲಾಗಿಲ್ಲ. ಬಾಗೇಪಲ್ಲಿ ತಾಲೂಕು ಇದು ಕರ್ನಾಟಕ ಇಡೀ ಸ್ವಾತಂತ್ರ್ಯ ಬಂದು ನಮಗೆ 70 ವರ್ಷಗಳು ಕಳೆದರೂ ಸಹ ಇವತ್ತಿಗೂ ಸಹ ಈ ಕರ್ನಾಟಕದಲ್ಲಿರುವಂತಹ ಬಾಗೇಪಲ್ಲಿ ತಾಲೂಕನ್ನು ಬಾಗೇಪಲ್ಲಿ ಅಂತ ಆಂಧ್ರದ ಪದವನ್ನು ಬಳಕೆ ಮಾಡ್ತಿರೋದು ಅದು ತುಂಬ ಶೋಚನೀಯವಾದಂಥ ಸಂಗತಿ. ತಕ್ಷಣವೇ ಬಾಗೇಪಲ್ಲಿ ಒಂದು ಪದವನ್ನು ತೆಗೆದು ಕನ್ನಡೀಕರಣ ಮಾಡಬೇಕು. ಭಾಗ್ಯನಗರ ಅಥವಾ ಭಾಗ್ಯಪುರ ಯಾವುದೇ ಒಂದು ಕನ್ನಡ ಪದವನ್ನು. ಇದು ಬಾಗೇಪಲ್ಲಿ ಅಂತ ನಮ್ಮ ತಾಲೂಕಿಗೆ ಹೆಸರಿಟ್ಟಿರೋದು. ಇದು ಆ ಕಾಲಕ್ಕೆ ಅಂತಂದರೆ ನಮ್ಮ ಹಿರಿಯರು, ಇದು ಆಂಧ್ರ ಕರ್ನಾಟಕ ಬಾರ್ಡರ್ ಆಗಿರೋದ್ರಿಂದ ಇಲ್ಲಿ ತೆಲುಗು ಭಾಷಿಕರು ತುಂಬ ಇರೋದ್ರಿಂದ ಆ ಕಾಲಕ್ಕೆ ಬಾಗೇಪಲ್ಲಿ ಅಂತ ಹೆಸರಿಟ್ಟಿದ್ದಾರೆ. ಇವಾಗ ಈ ಜನ್ರೇಷನ್ಗೆ ನಮ್ಮ ರಾಜಧಾನಿಗೆ, ನಮ್ಮ ಕರ್ನಾಟಕ ರಾಜಧಾನಿಗೆ ಹೂಗಳತೆ ದೂರದಲ್ಲಿರುವಂತಹ ನಮ್ಮ ಬಾಗೇಪಲ್ಲಿಗೆ ಸುಂದರವಾದ ಒಂದು ಕನ್ನಡದ ಹೆಸರನ್ನು ಸೂಚಿಸಿದರೆ ಆಸೆ ಇದೆ. ಮತ್ತು ಈ ಬಗ್ಗೆ ಹಲವಾರು ಹೋರಾಟಗಳು ಕೂಡ ನಡೆದಿದ್ದಾವೆ. ಹಲವಾರು ಜನ ಇದರ ಬಗ್ಗೆ ಒತ್ತಾಯವನ್ನು ಕೂಡ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಆಸೆ ನೆರವೇರಲಿಲ್ಲ. ಬಾಗೇಪಲ್ಲಿ ತಾಲೂಕು ಕೇಂದ್ರ ಆದರೂ ಕೂಡ, ತಾಲೂಕಾದರೂ ಕೂಡ ನಾವು ಹೊರಗಡೆ ಹೋದಾಗ ನಿಮ್ಮ ಊರು ಯಾವುದು ಅಂತ ಕೇಳಿದಾಗ ಬಾಗೇಪಲ್ಲಿ ಅಂದರೆ ನಮ್ಮನ್ನು ಒಂದು ರೀತಿಯಲ್ಲಿ ಆಂಧ್ರದವರ ಅಂತ ಕೇಳ್ತಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಜನಮಾನಸದ ಭಾಷೆಗೆ, ಆಲೋಚನೆಗೆ, ಅಭಿಪ್ರಾಯಕ್ಕೆ ತಕ್ಕಂತೆ ಈ ಊರಿನ ಹೆಸರು ಬದಲಾಯಿಸಬೇಕಾಗಿದೆ. ಸುಬ್ಬು, ಈ ನ್ಯೂಸ್, ಬಾಗೇಪಲ್ಲಿ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ನಗರಸಭೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಆನಂದ್ ರೆಡ್ಡಿ ಬಾಬುರವರಿಗೆ ಅಭಿನಂದನೆಗಳು. ಶುಭ ಕೋರುವವರು ಬಿಎಲ್ ಕೇಶವ್ ಕುಮಾರ್, ಮಾಜಿ ನಗರಸಭಾ ಸದಸ್ಯರು, ವಾರ್ಡ್ ನಂಬರ್ 1, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಸಮಯದಲ್ಲಿ ನಗರಸಭೆ ಸುತ್ತಮುತ್ತ ನಗರದ ಪ್ರಮುಖ ವಾಣಿಜ್ಯ ವಹಿವಾಟಿನ ರಸ್ತೆಗಳನ್ನು ಬಂದ್ ಮಾಡಿ ಎತ್ತಿಗೆ ಜ್ವರ, ಎಮ್ಮೆಗೆ ಬರೆ ಅನ್ನೋ ಹಾಗೆ ಜನರ ದಿನದ ದುಡಿಮೆಗೆ ಅಧಿಕಾರಿಗಳು ಚುನಾವಣೆ ಹಿನ್ನೆಲೆಯಲ್ಲಿ ಇದುವರೆಗೂ ಕಂಡು ಕೇಳಿರದ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸಿದ್ದಲ್ಲದೆ ಸೆಕ್ಷನ್ 144 ಅನ್ವಯ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಿದ್ದು ಇದೇ ಮೊದಲ ಬಾರಿಗೆ ಎನ್ನಬಹುದು. ಪೊಲೀಸರ ಸರ್ಪಗಾವಲಿನಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಸುಖಾಂತ್ಯವಾಯಿತು. ಬಂದೋಬಸ್ತ್ಗಾಗಿ 3 ಡಿವೈಎಸ್ಪಿಗಳು, 8 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು, 150 ಪೊಲೀಸ್ ಸಿಬ್ಬಂದಿ, 3 ಜಿಲ್ಲಾ ಸಶಸ್ತ್ರ ಪಡೆಯ ತುಕಡಿಗಳನ್ನು ನಿಯೋಜಿಸಲಾಗಿತ್ತು. ಇದೊಂದು ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಭಾರೀ ಅಪಾಯದ ಘಟನೆ ನಡೆಯಲಿದೆಯೇನೋ ಎಂಬಂತೆ ಜನಸಾಮಾನ್ಯರಿಗೆ ಭಾಸವಾಗುತ್ತಿತ್ತು. ಚಿಕ್ಕಬಳ್ಳಾಪುರ ನಗರಸಭೆಗೆ ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆ ಸಮಯದಲ್ಲಿ ನಗರಸಭೆ ಸುತ್ತಮುತ್ತ ನಗರದ ಪ್ರಮುಖ ವಾಣಿಜ್ಯ ವಹಿವಾಟಿನ ರಸ್ತೆಗಳನ್ನು ಬಂದ್ ಮಾಡಿಸಿದ್ದು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಬಜಾರ್ ರಸ್ತೆಯನ್ನ ನಗರಸಭೆ ಮುಂದಿನ ಟೌನ್ ಹಾಲ್ ಸರ್ಕಲ್ನಿಂದ ಬಿಬಿ ರಸ್ತೆಯವರೆಗೆ ಪೊಲೀಸರು ಮುಚ್ಚಿಸಿದ್ರು. ಗಂಗಮ್ಮಗುಡಿ ರಸ್ತೆಯ ಚಿನ್ನ ಬೆಳ್ಳಿ ವ್ಯಾಪಾರದ ಅಂಗಡಿಗಳು ಸೇರಿದಂತೆ ಗಂಗಮ್ಮಗುಡಿವರೆಗಿನ ಎಲ್ಲ ಅಂಗಡಿಗಳನ್ನು ಮುಚ್ಚಿ ಪೊಲೀಸ್ ಕಾವಲು ಹಾಕಲಾಗಿತ್ತು.
ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗಳನ್ನು ಬಂದ್ ಮಾಡಿದ್ದ ಪೊಲೀಸರು ನಗರಸಭೆ ಸದಸ್ಯರ ವಾಹನಗಳು ಮತ್ತು ಪೊಲೀಸರ ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಲ್ಲದೆ ಸಾರ್ವಜನಿಕರ ಸಂಚಾರಕ್ಕೆ ಪಾದಚಾರಿಗಳು ಸಹ ಓಡಾಡದಂತೆ ನಿಷೇಧ ಹೇರಿದ್ರು. ಇದರಿಂದ ಇಡೀ ಚಿಕ್ಕಬಳ್ಳಾಪುರದ ಅರ್ಧ ಭಾಗ ಅಘೋಷಿತ ಕರ್ಫ್ಯೂ ವಿಧಿಸಿದಂತಾಗಿತ್ತು. ಪ್ರತಿನಿತ್ಯ ಇದೇ ರಸ್ತೆಗಳಲ್ಲಿ ತರಕಾರಿ ಮಾರಾಟ ಮಾಡುತ್ತಿದ್ದವರು, ಆಟೋ ಸ್ಟ್ಯಾಂಡ್ನಲ್ಲಿ ಆಟೋ ಓಡಿಸ್ತಾ ಇದ್ದವರು, ರಸ್ತೆ ಬದಿ ಹಣ್ಣು ತರಕಾರಿ ಮಾರಾಟ ಮಾಡ್ತಾ ಇದ್ದವರು ತಮ್ಮ ದಿನನಿತ್ಯದ ಕೂಲಿ ಆದಾಯಕ್ಕೆ ಕತ್ತರಿ ಬಿದ್ದಿದ್ದಕ್ಕೆ ಹಿಡಿ ಶಾಪ ಆಗ್ತಾ ಇದ್ದದ್ದು ಸಾಮಾನ್ಯವಾಗಿತ್ತು. ಪೊಲೀಸರು ಎಲ್ಲ ಅಂಗಡಿಗಳನ್ನು ಮುಚ್ಚಿಸಿ ಜನಸಾಮಾನ್ಯರ ದೈನಂದಿನ ಆದಾಯಕ್ಕೆ ಹೊಟ್ಟೆಪಾಡಿಗೆ ಸಣ್ಣ ಪುಟ್ಟ ವ್ಯಾಪಾರ ನಡೆಸ್ತಾ ಇದ್ದವರ ಅನ್ನಕ್ಕೆ ಕಲ್ಲು ಹಾಕಿದ್ದು ಸಾರ್ವಜನಿಕರಿಂದ ಟೀಕೆಗೆ ಗುರಿಯಾಗಿತ್ತು. ಸದಾಶಿವ ಆರಾಧ್ಯ, ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಭದ್ರಾ ಮೇಲ್ದಂಡ ಯೋಜನೆಯಿಂದ ಶಿರಾ ತಾಲೂಕಿನ 60 ಕೆರೆಗಳನ್ನು ತುಂಬಿಸುವ ಕೆಲಸವನ್ನು ಇನ್ನು 6 ತಿಂಗಳಲ್ಲಿ ಮಾಡಲಾಗುವುದು. ಇಲ್ಲಿನ ರೈತರು, ಶಿರಾ ಜನರು ಆತಂಕ ಪಡುವ ಅಗತ್ಯವಿಲ್ಲ. ವಸತಿ ಇಲ್ಲದೆ ವಂಚಿತವಾಗಿರುವ ಗುಡಿಸಲಿನಲ್ಲಿ ವಾಸ ಮಾಡುವ ಬಡವರಿಗೆ ನಿವೇಶನ ಹಾಗೂ ಮನೆ ಕಟ್ಟಿಕೊಳ್ಳಲು 5 ಲಕ್ಷ ಅನುದಾನ ನೀಡಲಾಗುವುದು. ಶಿರಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲಾಗುವುದೆಂದು ವಿಜಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದರು. ಮಂತ್ರಿ ಆಗಿದ್ರು ಗೊತ್ತಾ? ಅರಳಯ್ಯ ಅವರು ಮಂತ್ರಿ ಆಗಿದ್ರು ತಾನೆ? ಸುಮಾರು 1.5 ತಿಂಗಳಿಂದ ಸತತವಾಗಿ ನನ್ನ ಶಿರಾ ವಿಧಾನಸಭಾ ಕ್ಷೇತ್ರದ ಮೊದಲೂರಿನಲ್ಲಿ ಹಮ್ಮಿಕೊಂಡಿದ್ದ ವಿಜಯ ಸಂಕಲ್ಪ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು, ಮೊದಲೂರು ಕೆರೆಗೆ ಕೆನಾಲ್ ನಿರ್ಮಾಣಕ್ಕೆ ಅನುದಾನ ನೀಡಿದ್ದೆ ನಾನು. 6 ತಿಂಗಳೊಳಗೆ ಕೆರೆಗೆ ನೀರು ಹರಿಸುತ್ತೇನೆ. ಯಡಿಯೂರಪ್ಪ ನೀಡಿದ ಭರವಸೆ ಹುಸಿಯಾಗೋದಿಲ್ಲ. KR ಪೇಟೆಯಲ್ಲಿ ವಿಜಯೇಂದ್ರ ನೀಡಿದ ಭರವಸೆಗಳನ್ನೆಲ್ಲ ಈಡೇರಿಸಲಾಗಿದೆ. ಇದೇ ರೀತಿಯಲ್ಲಿ ಶಿರಾ ತಾಲೂಕನ್ನು ಶಿಕಾರಿಪುರ ಅಥವಾ KR ಪೇಟೆಯಂತೆ ಅಭಿವೃದ್ಧಿಪಡಿಸಲಾಗುವುದು. ಶಿರಾದಲ್ಲಿ ಸಾವಿರಾರು ಕುಟುಂಬಗಳು ಇನ್ನೂ ಗುಡಿಸಲಿನಲ್ಲಿ ವಾಸ ಮಾಡುತ್ತಿವೆ. ಶಿರಾವನ್ನು ಗುಡಿಸಲ ಮುಕ್ತ ಮಾಡುವ ಉದ್ದೇಶದಿಂದ ಶಿರಾದ ಬಡಜನರಿಗೆ ಸ್ವಂತ ಸೂರು ಹೊಂದಲು ನಿವೇಶನ ಹಾಗೂ ವಸತಿ ಕಟ್ಟಿಕೊಳ್ಳಲು 5 ಲಕ್ಷ ರೂಪಾಯಿ ಅನುದಾನವನ್ನು ನೀಡಲಾಗುವುದು. ಕಿಸಾನ್ ಸನ್ಮಾನ್ ಯೋಜನೆಯಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಒಟ್ಟು 10,000 ಸಹಾಯಧನ ನೀಡಲಾಗುವುದು. ಮಹಿಳಾ ಸಬಲೀಕರಣ, ಸ್ತ್ರೀ ಶಕ್ತಿ ಸಂಘಗಳ ಬಲವರ್ಧನೆ ಮಾಡಲಾಗುವುದು ಎಂದು ಅವರು, ರಾಜ್ಯದಲ್ಲಿರುವ ಬಡವರಿಗೆ ಮನೆ ನಿವೇಶನ ನೀಡಬೇಕೆಂಬುದು ಸರ್ಕಾರದ ಆಶಯವಾಗಿದೆ. ರೈತರಿಗೆ ಬಗರು ಕುಂಹಡಿಯಲ್ಲಿ ಸಾಗುವಳಿ ಚೀಟಿ ವಿತರಣೆ ಮಾಡುತ್ತೇನೆ. ಕುಂಚಿಟಿಗ ಸಮಾಜವನ್ನು 2A ಮಾಡುವ ಕೆಲಸವನ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಮೊದಲೂರು ಕೆರೆಗೂ ನೀರು ಕೊಡುವಂಥದ್ದು ಬಹಳ ದೂರ ಇಲ್ಲ. ಅದಕ್ಕೆ ಅಗತ್ಯ ಇರುವಂಥ ಎಷ್ಟೇ ಹಣ ಖರ್ಚಾಗಲಿ ನಾನು ನಿಮ್ಗೆ ಕೊಟ್ಟಂತ ಭರವಸೆ ಈಡೇರಿಸಿ 6 ತಿಂಗಳೊಳಗಾಗಿ ಕೆರೆಯನ್ನು ತುಂಬಿಸಿ ಇಲ್ಲೇ ಬಂದು ನಾನೇ ಉದ್ಘಾಟನೆ ಮಾಡ್ತೇನೆ. ತಮಗೆ ಗೊತ್ತಿದೆ, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 2,000 3 ಕಂತುಗಳಲ್ಲಿ 6,000 ಕೊಟ್ಟರೆ, ರಾಜ್ಯ ಸರ್ಕಾರ ಸಹ 2,000 ಕಂತುಗಳಲ್ಲಿ 4,000 ಕೊಡುವಂತಹದ್ದು. ಒಬ್ಬ ರೈತನಿಗೆ ಕೇಂದ್ರ ರಾಜ್ಯದಿಂದ 10,000 ರೂಪಾಯಿ ಸಿಗುವಂತ ವ್ಯವಸ್ಥೆ ಆಗಿದೆ. ಈ ವೇಳೆ ಕೇಂದ್ರ ರಸಗೊಬ್ಬರ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ DV ಸದಾನಂದ ಗೌಡ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ B ಸುರೇಶ್ ಗೌಡ, ಸಮಾಜ ಕಲ್ಯಾಣ ಸಚಿವರಾದ B ಶ್ರೀರಾಮುಲು, ತೋಟಗಾರಿಕಾ ಸಚಿವರಾದ ನಾರಾಯಣಗೌಡರು, ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್, ರಾಜ್ಯ ಬಿಜೆಪಿ ಉಪಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಚಿಕ್ಕಣ್ಣ SD, ಈ ನ್ಯೂಸ್ TV, ತುಮಕೂರು. ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಎಲ್ಲಾ 12 ಸ್ಥಾನಗಳಲ್ಲಿ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಬೆಂಬಲಿಗರು ಗೆಲ್ಲುವುದರ ಮೂಲಕ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಚಿಂತಾಮಣಿ ತಾಲೂಕು ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಅವಧಿಗೆ 12 ನಿರ್ದೇಶಕರ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಎಲ್ಲಾ 12 ಸ್ಥಾನಗಳನ್ನು ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಬೆಂಬಲಿಗರು ಪಡೆದುಕೊಳ್ಳುವುದರ ಮೂಲಕ ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಎಲ್ಲ ಸ್ಥಾನಗಳಲ್ಲಿ ಮಾಜಿ ಶಾಸಕ ಡಾಕ್ಟರ್ MC ಸುಧಾಕರ್ ಬೆಂಬಲಿಗರು ಗೆಲ್ಲುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು.
ನಂದಿಗಾನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಸುಧಾಕರ್ ಬೆಂಬಲಿಗರು 150ಕ್ಕೂ ಹೆಚ್ಚು ನಕಲಿ ಮತದಾನ ಮಾಡುವುದರ ಮೂಲಕ ಸಂಘವನ್ನ ತಮ್ಮ ವಶಕ್ಕೆ ಪಡೆಯಲು ಮುಂದಾಗಿದ್ದಾರೆಂದು ಆರೋಪಿಸಿದ ಮುರುಗಮಲ್ಲ ತಾಲೂಕು ಪಂಚಾಯಿತಿ ಸದಸ್ಯ ನರಸಿಂಹರಾಜು ಸಾವನ್ನಪ್ಪಿರುವವರ ಹೆಸರಿನಲ್ಲಿಯೂ ಕೂಡ ನಕಲಿ ಚೀಟಿ ತಯಾರಿಸಿ ಮತದಾನ ಮಾಡಿಸಿದ್ದಾರೆ. ಇದು ಖಂಡನೀಯ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳಿಗೆ ದೂರು ನೀಡಿ ಚುನಾವಣೆಯನ್ನ ರದ್ದುಗೊಳಿಸಿ ಮರು ಮತದಾನ ನಡೆಸುವಂತೆ ದೂರು ಸಲ್ಲಿಸಲಾಗಿದೆ ಎಂದರು. ಸೇರಿಸಿದ್ದಾರೆ 150-200 ಜನ ನಕಲಿ ಮತದಾನ ಮಾಡಿ ಇವತ್ತು ಗೆಲ್ಲೋದಕ್ಕೆ ಇದು ಮಾಡಿ ಅದರಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಎಲೆಕ್ಷನ್ ಪೋಲಿಂಗ್ ಆಫೀಸರ್ ಆದ ಓಬ್ಲೇಶ್ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತ ಅವರು ಮತ್ತೆ ಚುನಾವಣೆ ಮಾಡಬೇಕು, ಈ ಚುನಾವಣೆ ರದ್ದು ಮಾಡಬೇಕು ಅಂದ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅವರಿಗೆ. ಅವರು ಮೇಲ್ಗಡೆ ಆಫೀಸರ್ಗೆ ಕಳಿಸಿ ನಾವು ದಯವಿಟ್ಟು ಮಾಡಿಕೊಟ್ಟು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ಅವ್ರ ಕಂಪ್ಲೇಂಟ್ ಕೂಡ ಅವರಿಂದ ಅಕ್ಲಮೆಂಟ್ ತೊಗೊಂಡ್ಬಂದಿದ್ದೀವಿ. ಈ ವ್ಯವಸಾಯ ಸಂಘದಲ್ಲಿ 20 ವರ್ಷದಿಂದ ಅವ್ಯವಹಾರ ನಡ್ಕೊಂಡ್ಬಂದು ಎಷ್ಟೋ ಜನ ಲೋನ್ ಮಾಡಿಸಿ ಅಂದ್ಬಿಟ್ಟು ನಕಲಿ ಮಾಡಿ ಇವರೇ ದುಡ್ತಿದ್ದಾರೆ ಸಂಘದಲ್ಲಿ ಇರ್ತಕ್ಕಂಥವ್ರು. ನಮ್ಮ ರೈತರು ನಿಜವಾದ ರೈತರು ಓಟ್ ಹಾಕಿದ್ರೆ. ವಿ ದೇವಪ್ಪ, ಈ ನ್ಯೂಸ್ ಚಿಂತಾಮಣಿ. ಇದೀಗ ವಿರಾಮದ ಬಳಿಕ ಮತ್ತೆ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಸಮಸ್ತ ನಾಡಿನ ಜನತೆಗೆ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು. ಶುಭ ಕೋರುವವರು ಕೆಎಂ ಲಕ್ಷ್ಮೀಕಾಂತ್, ಕನ್ನಮಂಗಲ ಗ್ರಾಮ ಪಂಚಾಯಿತಿ ಸದಸ್ಯರು, ಕೆಂಪುತಿಮ್ಮನಹಳ್ಳಿ, ದೇವನಹಳ್ಳಿ ತಾಲೂಕು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಲೋಕ ಕಲ್ಯಾಣಾರ್ಥ ಹಾಗೂ ಶಿಡ್ಲಘಟ್ಟ ಶಾಸಕ ವಿ ಮುನಿಯಪ್ಪ ಆರೋಗ್ಯ ಚೇತರಿಕೆಗಾಗಿ ತಾಲೂಕಿನ ಚಿಕ್ಕದಾಸರಹಳ್ಳಿಯ ಗುಡ್ಡದ ಮೇಲಿನ ಶ್ರೀ ಬ್ಯಾಟರಾಯ ಸ್ವಾಮಿ ದೇವಾಲಯದಲ್ಲಿ ವಾಲ್ಮೀಕಿ ನಾಯಕ ಯುವ ಸೇನೆ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆಯನ್ನ ನೆರವೇರಿಸಿ 101 ತೆಂಗಿನಕಾಯಿಗಳನ್ನ ದೇವರಿಗೆ ಅರ್ಪಿಸಿದರು. ವಾಲ್ಮೀಕಿ ಯುವ ಸೇನೆಯ ತಾಲೂಕು ಅಧ್ಯಕ್ಷ ಮುತ್ತೂರು ವೆಂಕಟೇಶ್ ಮಾತನಾಡಿ, ಕ್ಷೇತ್ರದ ಶಾಸಕ ವಿ ಮುನಿಯಪ್ಪ ಅವರು ಕೊರೋನಾ ಸೋಂಕಿನಿಂದ ಮುಕ್ತರಾಗಿದ್ದು ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಅವರ ಮೇಲೆ ಭಗವಂತನ ಆಶೀರ್ವಾದವಲ್ಲದೆ ಕ್ಷೇತ್ರದ ಜನತೆಯ ಹಾರೈಕೆ ಇದೆ ಎಂದರು. ಈ ಸಂದರ್ಭದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನಿರ್ದೇಶಕ ಆರ್ ಶ್ರೀನಿವಾಸ್, ಬ್ಯಾಟರಾಯ ಸ್ವಾಮಿ ದೇವಾಲಯದ ಸಮಿತಿ ಮುಖ್ಯಸ್ಥ ಬ್ಯಾಟರಾಯ ಶೆಟ್ಟಿ, ನಗರಸಭೆ ಸದಸ್ಯರಾದ ಮಂಜುನಾಥ್, ಶ್ರೀನಿವಾಸ್, ಬೆಳ್ಳೂಟಿ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾಯಾ ಬಜಾರ್ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಮ್ಯಾಜಿಕ್, ವಿಜಯ ಪತಾಕೆ ಹಾರಿಸಿದ ಬಿಜೆಪಿ, ಸಚಿವ ಸುಧಾಕರ್ ಬೆಂಬಲಿಗರಿಂದ ಅದ್ದೂರಿ ವಿಜಯೋತ್ಸವ. ಅಧಿಕಾರ ದುರುಪಯೋಗ, ಸರ್ಕಾರಿ ಜಮೀನು ಕಂಡವರಿಗೆ ದಾನ ಮಾಡಿದ ತಹಸೀಲ್ದಾರ್, ಮಾಜಿ ಶಾಸಕ ವರ್ತೂರ್ ಪ್ರಕಾಶ್ಗೆ ಶುರುವಾಯಿತು ಕಂಟಕ. ಗಡಿ ಭಾಗದಲ್ಲಿ ಕನ್ನಡ ಹೋರಾಟಕ್ಕೆ ನಿರ್ಲಕ್ಷ್ಯ, ದಶಕಗಳಿಂದ ಕೈಗೂಡದ ಮರುನಾಮಕರಣದ ಕನಸು, ಭಾಗ್ಯನಗರವಾಗದ ಬಾಗೇಪಲ್ಲಿ. ರಾಜಕಾರಣಿಗಳಿಗೆ ಸೋಲು ಗೆಲುವಿನ ಆಟ, ದುಡಿಯೋ ಜನರಿಗೆ ದುಡಿಮೆ ಕಳೆದುಕೊಂಡ ಸಂಕಟ, ಫಜೀತಿ ತಂದಿಟ್ಟ ಚುನಾವಣೆ ಭದ್ರತೆ. ಶಿರಾ ತಾಲೂಕಿನ 60 ಕೆರೆಗಳಿಗೆ ಭದ್ರಾ ಮೇಲ್ದಂಡೆಯಿಂದ ನೀರು, ಗುಡಿಸಲು ವಾಸಿಗಳಿಗೆ ವಸತಿ, ಶಿರಾದಲ್ಲಿ ಸಿಎಂ ಯಡಿಯೂರಪ್ಪ ಭರವಸೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ. ವಂದನೆಗಳೊಂದಿಗೆ ಶಬ್ರಿನ್ ತಾಜ್.